ಮೊನ್ನೆ ನೋಡಿದ್ರಲ್ಲ ರೀಲ್ಸ್ ಅಲ್ಲೆಲ್ಲ ಮಾಮೂಲಿ ಅಷ್ಟೇ ಅವ್ರದ್ದು. ವಿನಯ್ ಅವರು ತುಂಬಾ ಅಂದ್ರೆ ಇವ್ರ ಮೇಲೆ ಆರ್ಗ್ಯೂ ಮಾಡ್ತಾರೆ ಜಾಸ್ತಿ, ಹಂಗಾಗಿ. ನಮಸ್ಕಾರ ಕನ್ನಡಿಗರೇ, ವಿಲೇಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಕಾಲೇಜ್ ವಿದ್ಯಾರ್ಥಿಗಳು ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡ್ಕೊಂಬರೋಣ. ಬಿಗ್ ಬಾಸ್ ಅಲ್ಲಿ ಈ ಸಲ ಯಾರು ವಿನ್ನರ್ ಆಗ್ಬೋದು ನಿಮ್ ಪ್ರಕಾರ? ನಮ್ ಕಡೆಯಿಂದ ವರ್ತೂರ್ ಸಂತೋಷ್ ಅವರು. ವರ್ತೂರ್ ಸಂತೋಷ್ ಅವರು. ಮತ್ತೆ ಈ ಸಲ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಬಿಗ್ ಬಾಸ್ ಅಲ್ಲಿ ವರ್ತೂರ್ ಸಂತೋಷ್ ಅವರೇ ಇಷ್ಟ. ವರ್ತೂರ್ ಸಂತೋಷ್ ಅವ್ರು ಇಷ್ಟನಾ? ಮತ್ತೆ ಇನ್ ಮಿಕ್ಕಿದ ಕಂಟೆಸ್ಟೆಂಟ್ ಅಲ್ಲಿ ಯಾರು ಇಷ್ಟ ಆಗ್ಬೋದು ನಿಮ್ಗೆ? ಡ್ರೋನ್ ಪ್ರತಾಪ್ ಅವರು. ಡ್ರೋನ್ ಪ್ರತಾಪ್. ಈಗ ಡ್ರೋನ್ ಪ್ರತಾಪ್ ಅವರು ಅಷ್ಟೊಂದು ಕಾಂಟ್ರವರ್ಸಿ ಮಾಡ್ಕೊಂಡಿದ್ರು, ಆದ್ರೂ ಅವರೇ ಯಾಕೆ ಇಷ್ಟ ನಿಮ್ಗೆ? ಇಂಟೆಲಿಜೆಂಟ್ ಇಂದ ಅವ್ರು ಆಡ್ತಾರೆ, ಅದರಿಂದ ನಮ್ಗೆ ಇಷ್ಟ. ಇಂಟೆಲಿಜೆಂಟ್ ಇಂದ. ಈಗ ನಾನು ಸ್ಪರ್ಧಿಗಳ ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಒಂದ್ ವರ್ಡಲ್ಲಿ ಅನಿಸಿಕೆ ಹೇಳ್ತೀರಾ? ಹೇಳಿ. ನಿಮ್ ಪ್ರಕಾರ ವರ್ತೂರ್ ಸಂತೋಷ ಅಂತಾನೆ ಹೇಳೋಣ. ಅವ್ರ ಬಗ್ಗೆ ರೈತರ ಪರ ನಿಂತ್ಕೊಂಡು ಅವ್ರು ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಾ ಇದಾರೆ, ಅವ್ರು ಗೆಲ್ಬೇಕು. ಅವ್ರದ್ದೇನೇ ಕಾಂಟ್ರವರ್ಸಿ ಆಗಿರ್ಬೋದು, ಈಚೆ ಬಂದ್ಮೇಲೆ ಅವ್ರು ನೋಡ್ಕೊಂತಾರೆ. ಅವ್ರದ್ದು ಫ್ಯಾಮಿಲಿ ಮ್ಯಾಟರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಆದ್ರೆ ಅವ್ರ ಈ ಸತಿ ಅವ್ರು ಗೆಲ್ಬೇಕು ನಮ್ಗೆ. ವಿನಯ್ ಅವರು ಅವ್ರು ಆ ಕಡೆ ಏನೋ ಆಟ ಆಡ್ತಾರೆ, ಈ ಕಡೆ ಏನೋ ಆಟ ಆಡ್ತಾರೆ, ಅವ್ರ ಆನೆ ಅಂತೆ. ಅದೇ ಮೊನ್ನೆ ನೋಡಿದ್ರಲ್ಲ ರೀಲ್ಸ್ ಅಲ್ಲೆಲ್ಲ ಮಾಮೂಲಿ ಅಷ್ಟೇ ಅವ್ರದ್ದು. ಇನ್ನು ಕಾರ್ತಿಕ್ ಅವರು ಅವ್ರ ಸಂಗೀತ ಅವ್ರ ಜೊತೆ ಪಾಪ ಬಿಸಿ ಆಗಿದ್ದಾರೆ. ಅವ್ರು ಇನ್ನೊಂಚೂರು ಆಟದ ಕಡೆ ಗಮನ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಇನ್ನು ಸಂಗೀತ ಅವರು ಅಷ್ಟೇ. ವಿನಯ್ ಇವ್ರದ್ದು ಕಾರ್ತಿಕ್ ಅವ್ರ ಜೊತೆ ಬಿಸಿ ಆಗಿದ್ದಾರೆ, ಒಂಚೂರು ಆಟದ ಕಡೆ ಗಮನ ತೋರಿಸಿದ್ರೆ ಚೆನ್ನಾಗಿರುತ್ತೆ. ನಮ್ರತಾ ಅಮೃತ ಅವ್ರು ಹೇಳಕ್ ಆಗಲ್ಲ ಸರ್, ಅವ್ರ ಬಗ್ಗೆ ಏನು ಮಾತಿಲ್ಲ. ಮೈಕಲ್ ಅವರು ಇವಾಗ ಕನ್ನಡ ಕಲಿತಾ ಇದಾರೆ ಪಾಪ, ಡೋಂಟ್ ಪ್ರತಾಪ್ ಅವ್ರ ಜೊತೆ ಸೇರ್ಕೊಂಡು. ಇನ್ನೊಂಚೂರು ಕನ್ನಡ ಕಲ್ತ್ರೆ ಇನ್ನೊಂಚೂರು ಒಳ್ಳೇದಾಗುತ್ತೆ. ಸೀರೆ ಅವ್ರ ಬಗ್ಗೆ ಏನು ಮಾತಿಲ್ಲ ಸರ್, ನೋ ಕಮೆಂಟ್ಸ್. ಇನ್ನ ವೈಟ್ ಕಾರ್ಡ್ ಎಂಟ್ರಿ ಆಗಂತ ಅವಿನಾಶ್ ಅವರು ಇವಾಗ ಆಡ್ತಾ ಇದಾರೆ, ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಆಡಿ ಒಳ್ಳೇದು ತಗೊಂಬರ್ಲಿ ಅಂತ. ಒಳ್ಳೇದು. ತುಕಾಲಿ ಸಂತೋಷ್ ಅವರು ಅವ್ರ ಕಾಮಿಡಿ ಸರ್, ಅವ್ರನ್ನ ಬಿಟ್ಟು ಬಿಗ್ ಬಾಸ್ ನಡಿಬೇಕು ಅಂದ್ರೆ ಒಂಥರ ಸ್ಲೋಪ್ ಆಗ್ಬಿಡುತ್ತೆ. ಅವ್ರಿದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್. ಈಗ ಬಿಗ್ ಬಾಸ್ ನ ನೀವು ಯಾರಿಗೋಸ್ಕರ ನೋಡ್ತೀರಾ? ಕಿಚ್ಚ ಸುದೀಪ್ ಅವ್ರಿಗೋಸ್ಕರ ಫಸ್ಟ್ ಮೇನ್ ನೋಡೇ ನೋಡ್ತೀವಿ. ಅವ್ರ ವಾರದ ಕತೆ ಬಂದ್ರೆ ನಾವು ಟಿವಿ ಮುಂದೆ ಕುತ್ಕೊಂತೀವಿ, ಇಲ್ಲ ಲೈವ್ ಶೋ ನೋಡ್ತೀವಿ. ಬಿಟ್ರೆ ಅದು ವರ್ತೂರ್ ಸಂತೋಷ್ಗೋಸ್ಕರ ನಾವು ಜಾಸ್ತಿ ನೋಡ್ತೀವಿ. ವರ್ತೂರ್ ಸಂತೋಷ್. ನಿಮ್ ಪ್ರಕಾರ ಈ ಸಲ ವಿನ್ನರ್ ಯಾರಾಗ್ಬೋದು? ರನ್ನರ್ ಅಪ್ ಬಿಟ್ರೆ ಡ್ರೋನ್ ಪ್ರತಾಪ್ ಅವರು, ಇಲ್ಲ ವರ್ತೂರ್ ಸಂತೋಷ್ ಅವರು. ಇಬ್ರು ಮಧ್ಯೆ ಕಾಂಟ್ರವರ್ಸಿ ಇದೆ. ನಮ್ಗೆ ಇಷ್ಟ ಇರೋದು ಇದು ವರ್ತೂರ್ ಸಂತೋಷ್ ಅವರು. ಇಬ್ರಲ್ಲಿ ಯಾರಿಗಿದ್ರು ಒಳ್ಳೇದೇ. ಅಕಸ್ಮಾತ್ ಡ್ರೋನ್ ಅವ್ರು ವಿನ್ ಆದ್ರೆ ಇದ್ದಿದ್ದು ಒಳ್ಳೇದು. ನಿಮ್ ಪ್ರಕಾರ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೋದು? ಸಂಗೀತ ಬಿಟ್ರೆ ತನಿಷಾನಾ? ಸ್ಪರ್ಧಿಗಳ ಹೆಸರು ಹೇಳ್ತಾ ಹೋಗ್ತೀವಿ, ಅವ್ರ ಬಗ್ಗೆ ನಿಮ್ ಅನಿಸಿಕೆ ಹೇಳ್ತೀರಾ? ವಿನಯ್ ಅವರು ತುಂಬಾ ಅಂದ್ರೆ ಇವ್ರ ಮೇಲೆ ಆರ್ಗ್ಯೂ ಮಾಡ್ತಾರೆ ಜಾಸ್ತಿ, ಹಂಗಾಗಿ ಅವರು. ಕಾರ್ತಿಕ್ ಅವರು ತುಂಬಾ ಏನಾದ್ರು ಪ್ರೀತಿಸ್ತಾರೆ. ಅದನ್ನ ಬಿಟ್ರೆ ಸಿರಿ ಅವರು ಏನಿಲ್ಲ, ಅವ್ರು ತುಂಬಾ ಸೈಲೆಂಟ್, ಏನು ಅವ್ರ ಬಗ್ಗೆ ಏನು ಮಾತಾಡಲ್ಲ, ಏನು ಮಾಡಕ್ ಹೋಗಲ್ಲ. ಇನ್ನು ಮೈಕಲ್ ಅವರು ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದಾರೆ. ಜಗಳ ಆಡ್ತಿದಾರ, ಅದಕ್ಕೋಸ್ಕರ ಕನ್ನಡಕ್ಕೋಸ್ಕರನಾ? ಇನ್ನು ಅದ್ ಬಿಟ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋ ಅಂತ ಇವರು ಅವಿನಾಶ್, ಇವಾಗ ಹೊಸದಾಗಿ ಬಂದಿದಾರಲ್ಲ, ಅವ್ರ ಬಗ್ಗೆ ಏನು ಕೊನೆದಾಗ ನಿಮ್ ಪ್ರಕಾರ ಯಾರು ವಿನ್ ಆಗ್ಬೋದು ಹೇಳಿ? ನಮ್ ಪ್ರಕಾರ ಸಂಗೀತನೇ ಯಾಕೆ ವಿನ್ ಆಗ್ಬೇಕು ನಿಮ್ ಪ್ರಕಾರ? ಅವ್ರು ಚೆನ್ನಾಗಿ ಆಟ ಆಡ್ತಾರೆ. ಈ ಸಲ ಬಿಗ್ ಬಾಸ್ ಅಲ್ಲಿ ನಿಮ್ ಪ್ರಕಾರ ಯಾರು ವಿನ್ ಆಗ್ಬೋದು? ಪ್ರತಾಪ್ ಬಗ್ಗೆ ಅಷ್ಟೊಂದು ಕಾಂಟ್ರವರ್ಸಿ ಆಗಿತ್ತು, ಆದ್ರೂ ಪ್ರತಾಪ್ ಯಾಕೆ ಇಷ್ಟ ನಿಮ್ಗೆ? ಒಳ್ಳೆ ಹುಡುಗ ಬಂದಿರೋದು. ಓಕೆ. ಪ್ರತಾಪ್ ಬಿಟ್ರೆ ನಿಮ್ಗೆ ಇನ್ಯಾರು ಇಷ್ಟ? ಕಾರ್ತಿಕ್. ಈಗ ನಾನು ಕೆಲವು ಸ್ಪರ್ಧಿಗಳ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಒಂದ್ ವರ್ಡಲ್ಲಿ ಆನ್ಸರ್ ಕೊಡ್ತೀರಾ? ಅಲ್ಲ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಈಗ ಆನೆ ಅಂತ ಕರ್ಸ್ಕೊಳ್ಳೋ ಇವರು ವಿನಯ್ ಅವ್ರ ಬಗ್ಗೆ ನಿಮ್ ಅನ್ಸಿಕೆ? ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್. ಅದ್ ಬಿಟ್ರೆ ಸಂಗೀತ ಅವರು ಏನ್ ಅನ್ಸುತ್ತೆ ಸಂಗೀತ ಅವ್ರ ಬಗ್ಗೆ ನಿಮ್ಗೆ? ನಮ್ರತಾ ಅವ್ರ ಬಗ್ಗೆ? ನಮ್ರತಾ ಅವ್ರ ಬಗ್ಗೆ? ನಮ್ರತಾ. ಅದ್ ಬಿಟ್ರೆ ಇನ್ನ ನಮ್ಮ ತುಕಾಲಿ ಸಂತು ಅವರು ಇದ್ದಾರೆ, ಅವ್ರ ಬಗ್ಗೆ? ಇನ್ನು ವರ್ತೂರ್ ಸಂತೋಷ್ ಅವ್ರ ಬಗ್ಗೆ? ಹಳ್ಳಿಕಾರ್ ರೈತರು ಅವರು ಹುಲಿ ಅಂತನಾ? ಇನ್ನು ಸಿರಿ ಅವರು? ಅದನ್ನ ಬಿಟ್ರೆ ಇವಾಗ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿರೋ ಅಂತ ಇವರು, ಅವ್ರ ಬಗ್ಗೆ? ಮತ್ತೆ ನೀವು ಬಿಗ್ ಬಾಸ್ ಯಾರಿಗೋಸ್ಕರ ನೋಡ್ತೀರಾ? ಅಲ್ಲ, ಇವಾಗ ಕಿಚ್ಚ ವಾರದ ಕತೆ ಕಿಚ್ಚನ ಜೊತೆ ಅಂತ ಬರ್ತಾರಲ್ಲ, ಕಿಚ್ಚ ಸುದೀಪ್ಗೋಸ್ಕರ ನೋಡ್ತೀರಾ ಬಿಗ್ ಬಾಸ್ ನ, ಇಲ್ಲ ಸ್ಪರ್ಧಿಗಳಿಗೋಸ್ಕರ ನೋಡ್ತೀರಾ?
ಸ್ಪರ್ಧಿಗಳಿಗೋಸ್ಕರನಾ? ಈಗ ಬಿಗ್ ಬಾಸ್ ಇಂದ ಜನಗಳಿಗೆ ಏನಾದ್ರು ಉಪಯೋಗ ಇದೆಯಾ? ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ನಿಮ್ ಪ್ರಕಾರ ಈ ಸಲ ಯಾರು ವಿನ್ ಆಗ್ಬೋದು ಹೇಳಿ ಕರೆಕ್ಟ್ ಆಗಿ? ಯಾರು? ವಿನಯ್ ಪ್ರತಾಪ್. ರನ್ನರ್ ಅಪ್ ಕಾರ್ತಿಕ್ ಬರ್ತಾರಾ?